ನಮಾಜ್ ಬರೀ ಇಸ್ಲಾಂ ಧರ್ಮದಲ್ಲಿ ಅಷ್ಟೇ ಇದೆ, ಬೇರೆ ಧರ್ಮದಲ್ಲಿ ಇಲ್ಲ. ನೋಡಿದಿರಾ ಯಾವ್ದು? ಬೇರೆ ಧರ್ಮದಲ್ಲಿ ಹೋಗಿ ಕೇಳಿದಿರಾ ನಿಮ್ಮ ಧರ್ಮದಲ್ಲಿ ಏನಾದ್ರೂ ನಮಾಜ್ ಇದೆ, ನಮಾಜ್ ಅನ್ನೋದು ಪ್ರಾರ್ಥನೆ ಇದೆ? ಅವ್ರಿಗೆ ಗೊತ್ತಿಲ್ಲ. ಯಾರಿಗೆ ಸ್ವಲ್ಪ ಮಾಹಿತಿ ಇರುತ್ತದೆ ಇಸ್ಲಾಂ ಧರ್ಮ ಬಗ್ಗೆ ಅವ್ರು ಹೇಳ್ತಾರೆ, ನಿಮ್ಮ ಧರ್ಮ ಬಗ್ಗೆ ನಾವು ಕೇಳಿದೀವಿ, ನಿಮ್ಮ ಧರ್ಮನಲ್ಲಿ ಇಸ್ಲಾಂನಲ್ಲಿ ನಮಾಜ್ ಅಂತ ಒಂದು ಪ್ರಾರ್ಥನೆ ಇದೆ, ಆರಾಧನೆ ಇದೆ, ನೀವು ಈ ರೀತಿ ನಮಾಜ್ ಅನ್ನು ಮಾಡ್ತೀರಾ, ಅಷ್ಟೇ ನಮ್ಗೆ ಗೊತ್ತಿದೆ. ಆ ಬೇರೆ ಧರ್ಮ ಜನರ ಕಡೆ ಹೋಗಿ ನೀವು ಕೇಳ್ರಿ, ನಿಮ್ಮ ಧರ್ಮದಲ್ಲಿ ಏನಾದ್ರೂ ನಮಾಜ್ ಇದೆ, ಈ ರೀತಿ ಮಾಡುದು ಏನಾದ್ರೂ ನಿಮ್ಮ ಧರ್ಮದಲ್ಲಿ ಬಂದಿದೆ? ಅವ್ರು ಏನ್ ಹೇಳ್ತಾರ, ಈ ರೀತಿ ನಮ್ಮ ಧರ್ಮದಲ್ಲಿ ಇಲ್ಲ. ಆದ್ರೆ ಇಸ್ಲಾಂ ಧರ್ಮ ನಮಾಜ್ ಒಂದಿದೆ. ಯಾರು ಜನರು ನಮಾಜ್ ಮಾಡಿದ್ರು ಆ ಜನರು ಮುಸಲ್ಮಾನ ದಾರಿ ಒಳಗಿದ್ದಾರೆ. ಯಾರು ನಮಾಜ್ ಬಿಟ್ಟರು ಆ ಜನರು ಕಾಫಿರ ಜನರ ದಾರಿ ಒಳಗಿದ್ದಾರೆ. ನೋಡ್ರಿ ಎಷ್ಟು ದೊಡ್ಡವಾದ ವ್ಯತ್ಯಾಸ ತೋರಿಸಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ನಾವು ಏನ್ ಮಾಡ್ತೀವಿ, ಎಲ್ಲಾ ಜನರಿಗೆ ನೋಡಿದ್ರೆ ಅವರೇ ಮುಸಲ್ಮಾನ್. ಇಲ್ಲ, ರಸೂಲ್ ಅಲ್ಲಾಹ್ ವ್ಯತ್ಯಾಸ ಮಾಡಿ ತೋರಿಸಿದ್ದಾರೆ. ಮುಸಲ್ಮಾನ ಆಗ್ಬೇಕಂದ್ರೆ ನಮಾಜಿನ ದಾರಿವನ್ನು ಹಿಡೀರಿ, ಮುಸಲ್ಮಾನ ಆಗ್ಬೇಕಂದ್ರೆ ನಮಾಜಿನ ಪಾಲನೆ ಮಾಡ್ರಿ, ಮುಸಲ್ಮಾನ ಆಗ್ಬೇಕಂದ್ರೆ ನಮಾಜ್ ಕಡ್ಡಾಯವಾಗಿ ಮಾಡೋ ಪ್ರಯತ್ನ ಮಾಡಿ. ಹೇಗೆ ನಮಾಜಿನ ದೂರ ಆಗಿದ್ದೀರಾ ನೀವು, ನಮಾಜ್ ಅಷ್ಟೇ ಇಲ್ಲ ಇಸ್ಲಾಂ ನಿಂದನೆ ದೂರ ಆಗ್ತಿದ್ದೀರಾ, ಇಸ್ಲಾಂ ನಿಂದನೆ ದೂರ ಆಗ್ತಿದ್ದೀರಾ. ಪ್ರೀತಿಯ ಸಹೋದರಿ, ಇಲ್ಲಿ ತನಕ ಬಂದಿದೆ, ಒಬ್ಬ ವ್ಯಕ್ತಿ ಏನು ಕಬ್ರಸ್ತಾನ್ಗೆ ಹೋಗಿದ್ದ, ತಂಗಿ ಸಾವು ಹೊಂದಿದ್ದ ನಂತರ ಕಬ್ರಸ್ತಾನ್ಗೆ ಹೋಗಿದ್ದ ನಂತರ ನೋಡ್ತಾನೆ ತಂಗಿ ಜನಾಜಾ ತಗೊಂಡ್ ಹೋದ್ರು, ಎಲ್ಲಾರು ದಫನ್ ಮಾಡಿದ್ರು, ಮಣ್ಣು ಹಾಕಿ ಹೊಳ್ಳಿ ಬರಾ ಕುಂತಿದ್ದ. ಮೇಲೆಗಡೆ ಪಾಕೆಟ್ ಏನಿದೆ, ಒಂದು ಜೇಬ್ನಲ್ಲಿ ಫೈನ್ ಏನೇ ದುಡ್ಡಿನ ಪೋಟ್ಲಿ ಇಟ್ಕೊಂಡಿದ್ದ. ಇಟ್ಟಿದ ನಂತರ ಹೇಗೆ ಮಣ್ಣು ಹಾಕೊಂಡು ಹೊಳ್ಳಿ ಬಂದ, ಹಾಕಿದ ನಂತರ ಹೇಗೆ ಹೊಳ್ಳಿ ಬರುತ್ತು ನೋಡ್ತಾನೆ, ಆ ಜೇಬ್ನಲ್ಲಿ ಪೋಟ್ಲಿನ ಕಾಣಕೊಂತಿದ್ಲ. ಅಯ್ಯೋ, ಮಣ್ಣಿನ ಒಳಗೇನೆ ಬಿದ್ದಿದೆ, ಮಣ್ಣಿನ ಒಳಗಿನ ಬಿದ್ದ. ಹೋಗಿ ಮೊದಲಿಗೆ ನಾನು ನೋಡಿ ತಗೊಂಡ್ ಬರ್ಬೇಕು. ಮತ್ತು ಹೊಳ್ಳಿ ಬಂದ. ಎಲ್ಲಾರು ಜನರು ಹೊಳ್ಳಿ ಮನೆಗೆ ಹೋಗಿದ್ರು. ಆ ಹುಡುಗ ಯುವಕ ಏನಿದ್ದಾನೆ ಒಬ್ಬನೇ ಬಂದಿದ್ದ. ಬಂದು ಹೇಗೆ ಕಬ್ರಸ್ತಾನಲ್ಲಿ ಬಂದಿದ ನಂತರ ಆ ಕಬ್ರವನ್ನು ತೆಗೆದಿದ್ದಾನೆ. ಅರ್ಧ ಕಬ್ರ ತೆಗೆದಿದ್ದ ನಂತರ ಆ ದುಡ್ಡಿನ ಪೋಟ್ಲಿ ಸಿಕ್ತು. ಆ ಸಿಕ್ಕಿದ ನಂತರ ಮತ್ತು ಮಣ್ಣು ಹಾಕಿ ಹೊಳ್ಳಿ ಬರೋದ್ರ ಹೊಳ್ಳಿ ಬಂದಿಲ್ಲ. ಏನ್ ಮಾಡಿದ, ಇನ್ನೂ ಸ್ವಲ್ಪ ಕಬ್ರ ತೆಗೆದು ನಾನು ನೋಡ್ತೀನಿ ನನ್ನ ತಂಗಿ ಹೇಗೆ ಇರಬಹುದು, ನನ್ನ ತಂಗಿಯ ಪರಿಸ್ಥಿತಿ ಏನಾಗಿರಬಹುದು, ಹೇಗ ಇಡೀ ಮಣ್ಣನ್ನು ಹೇಗೆ ತೆಗೆದುಕೊಂತಿದ್ದೆ. ಅಲ್ಲಾಹು ಅಕ್ಬರ್. ಆ ಇಡೀ ಮಣ್ಣು ತೆಗೆದ ನಂತರ ತಂಗಿಯ ದೇಹ ಇಡೀ ಬೆಂಕಿನಲ್ಲಿ ಸುಡ್ಯಾಕ್ ಕುಂತಿದ್ದಾರೆ. ಕಬ್ರಿನ ಒಳಗೆ ಬರೀ ಬೆಂಕಿನ ಕಾಣಕ್ ಕುಂತಿತ್ತು. ಈ ಕಲ್ಲು ಹಾಕಿದ ನಂತರ ನಾವು ಮಣ್ಣು ಹಾಕ್ತಿವಿ, ಆ ಹೇಗೆ ಎಲ್ಲಾ ಮಣ್ಣು ಸರಿದು ಹೇಗೆ ಒಂದು ಕಲ್ ತೆಗಿಬೇಕಿತ್ತು, ಎಲ್ಲ ಏನು ಬೆಂಕಿ ಕಾಣಕ್ ಕುಂತಿತ್ತು. ಆ ಯುವಕ ಹೇಗೆ ತಂಗಿಯ ಕಬ್ರಿನ ಒಳಗೆ ಬೆಂಕಿ ನೋಡಬೇಕಿತ್ತು, ಎಲ್ಲ ಮಣ್ಣು ಹಾಕಿ ಮೊದಲಿಗೆ ತಾಯಿ ಕಡೆ ಓಡಿ ಬಂದ. ಅಮಿಜಾನ್, ನನ್ನ ತಂಗಿ ಅಂತದ್ದು ಏನು ಪಾಪ ಮಾಡಿದಾಳ, ನನ್ನ ತಂಗಿನ ಏನು ಅಂತದ್ದು ದೊಡ್ಡವಾದ ಪಾಪ ಆಗಿದೆ, ನನ್ನ ತಂಗಿ ನಮಾಜ್ ಮಾಡ್ತಿದ್ಲು ಆದ್ರೆ ಅಂತ ಏನು ದೊಡ್ಡವಾದ ಪಾಪ ಆಗಿದೆ, ಏಕಪ್ಪ ಎದೆ ಕೆಳಕ್ ಬಂದಿದೆ, ಏನೋ ಅಂತ ನೋಡಿ ಬಂದಿದ್ಯಾ? ಅಮಿಜಾನ್, ನನ್ನ ತಂಗಿಯ ಸಮಾಧಿ ಒಳಗೆ ಈ ರೀತಿ ನಾನು ಬೆಂಕಿ ನೋಡಿ ಬಂದಿದ್ದೇನೆ, ಬೆಂಕಿ ಕಂಡು ಬಂದಿದೆ. ಅಲ್ಲಾಹು ಅಕ್ಬರ್. ಆಮೇಲೆ ತಾಯಿ ಹೇಳಿದ್ರು, ಇಲ್ಲ ನನ್ನ ಮಗನೇ, ನಿನ್ನ ತಂಗಿ ನಮಾಜ್ ಮಾಡ್ತಿದ್ಲು, ಆದರೆ ನಮಾಜ್ ಸುಸ್ತಿನಿಂದ ಮಾಡ್ತಿದ್ಲು, ಬೇಜಾರಿನಿಂದ, ಸುಸ್ತಿನಿಂದ. ಇವತ್ತು ನೋಡ್ರಿ ಎಷ್ಟು ಸುಸ್ತಿ ಮಾಡಿರುವ ಜನರಿಗೆ ಇಂತಹ ಶಿಕ್ಷೆ ಇದೆ, ಕಬ್ರಿನ ಒಳಗೆ ಇಂತಹ ಶಿಕ್ಷೆ ಕೊಡಕ್ ಕುಂತಿದ್ದಾರೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಹಜರತ್ ಮೂಸಾ ಅಲೈಹಿಸ್ಸಲಾಂ ಬಳಿಗೆ ನಾವು ಸ್ವಲ್ಪ ಜನರು ನೋಡಿದ ನಂತರ ಇದೇ ವ್ಯಕ್ತಿ ದೊಡ್ಡವಾದ ಪಾಪಿ ನಾವು ಹೇಳ್ತೀವಿ. ಇವತ್ತು ಬೇರೆ ಜನರಿಗೆ ಪಟ್ಟು ಮಾಡಿ ಹೇಳೋದು ಬಹಳ ಈಸಿ ಇದೆ, ಆದ್ರೆ ಅಲ್ಲಾಹ್ ಅಕ್ಬರ್ ನಮ್ಮೆಲ್ಲರಿಗೆ ಹಿದಾಯತ್ ಕೊಳ್ಳಿ. ಬೇರೆ ಹೇಳೋದು ಮುಂಚೆ ನಮ್ಮೆಲ್ಲರಿಗೆ ಆ ದಾರಿ ಮೇಲೆ ಒಳ್ಳೆಯ ದಾರಿ ಮೇಲೆ ನಡ್ಕೊಂಡು ತೌಫೀಕನ್ನು ಕೊಡಲಿ. ಪ್ರೀತಿಯ ಸಹೋದರರೇ, ಯಾರಾದ್ರೂ ವ್ಯಕ್ತಿ ವ್ಯಾಭಿಚಾರಿ ಮಾಡಿದ್ರೆ ನಾವು ಏನ್ ಹೇಳ್ತೀವಿ, ಆ ವ್ಯಕ್ತಿ ವ್ಯಾಭಿಚಾರಿ ಇದ್ದಾನೆ, ಆ ವ್ಯಕ್ತಿ ವ್ಯಾಭಿಚಾರಿ ಮಾಡಬಹುದು. ಆದ್ರೆ ಇಸ್ಲಾಂನಲ್ಲಿ ವ್ಯಾಭಿಚಾರಿ ಹರಾಮ್ ಇದೆ, ಸೀನಾವನ್ನು ಏನಿದೆ ಹರಾಮ್ ಇದೆ, ಮಾಡಬಾರ್ದು. ಆ ವ್ಯಕ್ತಿ ವ್ಯಾಭಿಚಾರಿ ಇದ್ದಾನೆ. ಹಜರತ್ ಮೂಸಾ ಅಲೈಹಿಸ್ಸಲಾಂ ಕಡೆ ಒಬ್ಬಕ್ಕೆ ಹೆಣ್ಣು ಮಗಳು ಬಂತು. ಹಜರತ್ ಮೂಸಾ ಅಲೈಹಿಸ್ಸಲಾಂ ಬಂದಿದ ನಂತರ ಐ ಮೂಸಾ ಅಲೈಹಿಸ್ಸಲಾಂ, ನನ್ನಿಂದ ಒಂದು ದೊಡ್ಡವಾದ ಪಾಪ ಆಗಿದೆ, ನನ್ನಿಂದ ಒಂದು ದೊಡ್ಡವಾದ ಪಾಪ ಆಗಿದೆ. ಆ ಪಾಪ ಎಂತಹ ಪಾಪ? ಐ ಮೂಸಾ ಅಲೈಹಿಸ್ಸಲಾಂ, ನಾನು ವ್ಯಾಭಿಚಾರಿ ಕೆಲಸ ಮಾಡಿದ್ದೇನೆ. ವ್ಯಾಭಿಚಾರಿ ಕೆಲಸ ಮಾಡಿದ ನಂತರ 9 ತಿಂಗಳಾಗಿದ ನಂತರ ಒಂದು ಮಗು ಹುಟ್ಟಿ ಬಂದಿತ್ತು. ಆ ಮಗುಗೆ ನಾನು ಸಾಯಿಸಿದ್ದೇನೆ, ನಾನೇ ಸಾಯಿಸಿದ್ದೇನೆ. ಏನು ಅಲ್ಲಾಹನ ಬಾರಿಗೆ ನನ್ನ ಕ್ಷಮೆ ಆಗಬಹುದು? ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ನನ್ನು ಕ್ಷಮೆ ಮಾಡುತ್ತಾನೆ? ಇದು ಹೇಗೆ ಕೇಳಬೇಕಿತ್ತು? ಪ್ರೀತಿಯ ಸಹೋದರರೇ, ಹಜರತ್ ಮೂಸಾ ಅಲೈಹಿಸ್ಸಲಾಂ ಸಿಟ್ಟಿನಲ್ಲಿ ಬಂದ್ರು. ಇಂತಹ ದೊಡ್ಡವಾದ ಪಾಪ ಮಾಡಿ ನನ್ನ ಕಡೆ ಬಂದು ಕೇಳಕ್ ಕುಂತಿದೀಯಾ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕ್ಷಮೆ ಮಾಡ್ತಾನೆ ಇಲ್ಲ ಅನ್ನೋದು? ವ್ಯಾಭಿಚಾರಿ ಕೆಲಸ ಮಾಡಿದ್ಯಾ ಮತ್ತು ಹುಟ್ಟಿದ ಮಗುಗೆ ಕೊಲೆ ಮಾಡಿ ಬಂದಿದ್ಯಾ ಮತ್ತು ಕೆಳಗ್ ಬಂದಿದ್ಯಾ? ಕ್ಷಮೆ ಮಾಡುತ್ತಾನಿಲ್ಲ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅನ್ನೋದು? ನನ್ನಿಂದ ಮೊದಲಿಗೆ ದೂರ ಆಗು, ನಿನ್ನ ಮೇಲೆ ಬರುವ ಶಿಕ್ಷೆ ನನ್ನ ಮೇಲೇನೂ ಬರಬಾರದು, ಮೊದಲು ನಿನ್ನ ದೂರ ಆಗುತ್ತೋ. ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ಆ ತಾಯಿ ಓಡಿಸಿದ್ರು. ಹೇಗೆ ಆ ತಾಯಿ ಅಳ್ಕೊಂಡ ಓಡಿ ಹೋಗಬೇಕಿತ್ತು. ಅಲ್ಲಾಹು ಅಕ್ಬರ್. ಹಜರತ್ ಮೂಸಾ ಅಲೈಹಿಸ್ಸಲಾಂ ಕಡೆ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಬಂದ್ರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾನೆ. ಐ ಮೂಸಾ, ನೀನು ಬರೇ ಈ ಹೆಣ್ಣು ಮಗಳಿಗೆ ವ್ಯಾಭಿಚಾರಿ ಮಾಡಿದ ಕೆಲಸ ಮೇಲೆ ಕೋಪ ಆಗಿದೆಯಾ, ಸಿಟ್ಟಾಗಿದೆಯಾ? ನಿನ್ಗೆ ಗೊತ್ತಿಲ್ಲ ಇದಕ್ಕಿಂತ ಜನರು ದೊಡ್ಡ ಪಾಪಿ ಇದ್ದಾರೆ, ಇದಕ್ಕಿಂತ ದೊಡ್ಡವಾದ ಪಾಪಿ ಮಾಡೋರು ಜನರಿದ್ದಾರೆ, ನಿನ್ಗೆ ಗೊತ್ತಿಲ್ಲ? ಇಷ್ಟು ಚಿಕ್ಕವಾದ ತಪ್ಪಿಗೆ ನೀ ಇಷ್ಟು ಸಿಟ್ಟಾಗಿದೆಯಾ? ಹಜರತ್ ಮೂಸಾ ಅಲೈಹಿಸ್ಸಲಾಂ ಹೇಳಿದ್ರು, ಯಾ ಅಲ್ಲಾಹ್, ಇದಕ್ಕಿಂತ ದೊಡ್ಡವಾದ ಪಾಪ ಮಾಡೋರು ಜನರಿದ್ದಾರ? ಯಾರು ಯಾ ಅಲ್ಲಾಹ್?
ಹಜರತ್ ಮೂಸಾ ಅಲೈಹಿಸ್ ಸಲಾಮ್ ಕೇಳಿದ ನಂತರ ಜಿಬ್ರಾಯಿಲ್ ಅಲೈಹಿಸ್ ಸಲಾಮ್ ಬಂದು ಹೇಳಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಕುಂತಿದ್ದಾನೆ, ಇದಕ್ಕಿಂತ ದೊಡ್ಡವಾದ ಪಾಪಿ ಜನರು ಯಾರು? ಯಾರು ನಮಾಜ್ ಅನ್ನು ಬಿಟ್ಟರು ವ್ಯಾಭಿಚಾರಿಕ್ಕಿಂತ ದೊಡ್ಡವಾದ ಪಾಪವನ್ನು ಮಾಡಿದರಂತಹ ಜನರು. ಅಲ್ಲಾಹು ಅಕ್ಬರ್. ಯಾರು ನಮಾಜ್ ಬಿಟ್ಟರು ವ್ಯಾಭಿಚಾರಿಕ್ಕಿಂತ ದೊಡ್ಡವಾದ ಪಾಪಿ ಜನರಿದ್ದಾರೆ ಅಂತಹ ಜನರು. ನಾವು ಬರೀ ವ್ಯಾಭಿಚಾರಿ ಮಾಡಿರೋ ಜನರಿಗೆ ನೋಡಿ ನಾವೇನ್ ಮಾಡಿದ್ವಿ, ಆ ವ್ಯಕ್ತಿ ದೊಡ್ಡವಾದ ಪಾಪಿ ಮಾಡಿದ್ವಿ. ಆದ್ರೆ ನಮಾಜ್ ಯಾರು ಬಿಟ್ಟರು ಇದಕ್ಕಿಂತ ದೊಡ್ಡವಾದ ಪಾಪಿ ಆ ಜನರಿದ್ದಾರೆ. ಪ್ರೀತಿಯ ಸಹೋದರರೇ, ನಾವು ಎಂತರಾಗ್ಬೇಕಾಗಿತ್ತು? ಅಲ್ಲಾಹು ಅಕ್ಬರ್. ಯಾರು ಜನರು ಕೆಟ್ಟರಾಗಿದ್ದಾರೆ ಆ ಜನರಿಗೆ ಒಳ್ಳೆ ದಾರಿ ತರೋರು ಆಗ್ಬೇಕಾಗಿತ್ತು. ಯಾರು ಜನರ ನಮಾಜ್ನ ದೂರ ಆಗಿದ್ದಾರೆ ಆ ಜನರಿಗೆ ಸಮೀಪ ತಗೊಳ್ಳಾಗಬೇಕಿತ್ತು. ಇದರ ಒಳಗೆ ಒಂದು ನಮ್ಮ ಬಹಳ ಜನರ ಒಳಗೆ ಈ ತಪ್ಪು ವಿಚಾರಣೆ, ಎಲ್ಲೇ ಹೋಗ್ರಿ ನೀವು, ಇದು ಯೋಚನೆ. ಎಂತಹ ಯೋಚನೆ? ಇಂತಹ ಜನರ ಜೊತೆ ನಾವು ಅಡ್ಡಾಡಬಾರ್ದು, ಇಂತಹ ಜನರ ಜೊತೆ ನಾವು ಸಮೀಪ ಆಗ್ಬಾರ್ದು. ಎಷ್ಟರಾಗ್ಲಿ ಈ ಜನರಿಂದ ನಾವು ದೂರ ಆಗ್ಬೇಕು. ಪ್ರೀತಿಯ ಸಹೋದರರೇ, ನೀವು ಒಳ್ಳೆಯರಾಗಿದ್ದೀರಾ, ನೀವು ನಮಾಜ್ ಇದ್ದೀರಾ, ನೀವು ರೋಜಾ ಇಡೋರದ್ದೀರಾ, ನೀವು ಕುರಾನ್ ಶರೀಫ್ ಓದ್ತೀರಾ, ನೀವು ಅಲ್ಲಾಹನ ಸಮೀಪ ಇದ್ದೀರಾ, ಅಲ್ಲಾಹನ ಕಡೆ ಅಳೆದ ದುವಾ ಮಾಡೋರು ಇದ್ದೀರಾ. ಆದ್ರೆ ಬರೀ ನಮಾಜಲ್ಲಿ ಅಷ್ಟೇ ನಿಮ್ಮ ಕನೆಕ್ಷನ್ ಇರಬಾರ್ದು. ಹೊರಗಡೆ ಹೋಗಿ ಕೆಟ್ಟು ಜನರಿಗೆ ಒಳ್ಳೆ ದಾರಿ ತರೋದು ನಮ್ಮ ಕೆಲಸವನ್ನು ಇರಬೇಕು. ಹಜರತೆ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಅಲೈಹಿ ಇದು ಕೆಲಸ ಮಾಡಿ ತೋರಿಸಿದ್ದಾರೆ. ಈಗ ನಾವು ಹೋಗಿ ಅಂತಹ ಜನರ ಜೊತೆ ಕೂಡಿ ನಾವು ಕೆಲಸ ಮಾಡಿಂಗಿಲ್ಲ ಅಂದ್ರೆ ಮತ್ತೆ ಎಂತಹ ಜನರ ಜೊತೆ ಮಾಡಬೇಕು? ಆ ಜನರು ಒಂದು ಸಾರಿ ಪಾಪ ಮಾಡಿದ್ದಾರೆ ಅಂದ್ರೆ ನಾವು ಏನ್ ಮಾಡ್ಬೇಕು? ಮಾಡಿದಾರೆ ಬಿಡಪ್ಪ, ಇನ್ನೊಮ್ಮೆ ಅಲ್ಲಾಹ್ ಹಿದಾಯತ್ ಮಾಡಿ ಅವ್ರ ಮೇಲೆ ಅವ್ರ ರಹೀಮರು ಆಗ್ಬೇಕು. ಆದ್ರೆ ಒಳ್ಳೆ ದಾರಿ ಬಾರಿ ನಾವು ಕರೆಯೋರು ಆಗ್ಬೇಕು. ಹಜರತೆ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಅಲೈಹಿ ಬುಸ್ತಾನ್ ನಲ್ಲಿ ಇದ್ದವರು ದೀನ ತಬ್ಲೀಗ್ ಮಾಡ್ತಿದ್ರು, ಜನರಿಗೆ ಹಕ್ಕಿನ ಮಾತು ಹೇಳ್ತಿದ್ರು, ಇಸ್ಲಾಂ ಬಗ್ಗೆ ಪ್ರಚಾರ ಮಾಡ್ತಿದ್ರು, ಹೇಳಿಕೊಡ್ತಿದ್ರು. ಎಲ್ಲಾರು ಜನರು ಹೇಗೆ ರಾತ್ರಿ ಸಮಯ ಆಗ್ತಿತ್ತು, ಒಂದು ಅಡ್ಡನಲ್ಲಿ ಹೋಗ್ತಿದ್ರು. ಆ ಅಡ್ಡನಲ್ಲಿ ಒಬ್ಬಕಿ ಹೆಣ್ಣು ಮಗಳು ವ್ಯಾಪಾರ ಮಾಡ್ತಿದ್ರು, ದೇಹದ ವ್ಯಾಪಾರದ ಕೆಲಸ ಮಾಡ್ತಿದ್ರು. ಹಜರತೆ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಅಲೈಹಿ ಕೇಳಿದ್ರು ಮಾತು, ಎಲ್ಲಾರು ಜನರು ಹಗಲಲ್ಲಿ ನಮಾಜ್ ಮಾಡುತ್ತಾರೆ, ಹೇಗೆ ಸಾಯಂಕಾಲ ಆಗುತ್ತದೆ ಎಲ್ಲಾರು ಜನರು ಆ ಪಾಪ ದಾರಿಯಲ್ಲಿ ಹೋಗುತ್ತಾರೆ, ಅಡ್ಡನಲ್ಲಿ ಹೋಗುತ್ತಾರೆ. ಹೇಗೆ ಹಜರತೆ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಅಲೈಹಿ ಮಾತು ಕೇಳಬೇಕಿತ್ತು. ಕೇಳಿದ ನಂತರ ಹಜರತೆ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಏನ್ ಮಾಡಿದ್ರು? ತಕ್ಷಣ ಮುಸಲ್ಲಾ ಮತ್ತು ತಸ್ಬೀಹ್ ಹಿಡ್ಕೊಂಡು ಆ ಹೆಣ್ಣು ಮಗಳಿನ ಕದದ ಸಮೀಪ ಬಂದು ಕುಂತಿದ್ರು ಮುಸಲ್ಲಾ ಹಾಕೊಂಡು. ಸಾಯಂಕಾಲ ಸಮಯ ಆಗಿದೆ ಮತ್ತು ರಾತ್ರಿ ಸಮಯ ಆಗಿದೆ. ರಾತ್ರಿ ಆಗಿದ ನಂತರ ಎಷ್ಟು ಅರ್ಧ ರಾತ್ರಿ ಕಳಿತು. ಅರ್ಧ ರಾತ್ರಿ ಕಳೆದಿದ್ದ ನಂತರ ಆ ಹೆಣ್ಣು ಮಗಳು ಏನ್ ಮನೇಲಿತ್ತು, ಕಸ್ಟಮರ್ ಬರೋದು ರಾತ್ರಿ ಸಮಯ, ಹೇಗೆ ಕದ್ಲಾಗ್ತಿತ್ತು, ಎಲ್ಲಾರು ಕಸ್ಟಮರ್ಗಳು ಬರ್ತಿದ್ರು, ಒಬ್ಬೊಬ್ರು ಬರ್ತಿದ್ರು ಮನೆ ಒಳಗೆ. ಇವತ್ತು ನೋಡಿದ್ರೆ ಯಾರು ಒಳಗಡೆ ಬರಾಕ್ ಕುಂತಿದ್ಲ, ಎಲ್ಲಾರು ನೋಡಿದ್ರೆ ಹೊರಗಡೆ ನಿಂತಿದ್ದಾರೆ, ಯಾರು ಒಬ್ರು ಮನೆ ಒಳಗೆ ಬರಾಕ್ ಕುಂತಿದ್ಲ. ಆ ಹೆಣ್ಣು ಮಗಳು ಕಿಟಕಿನಿಂದ ಹೇಗೆ ಕಿಟಕಿ ತೆಗೆದು ನೋಡ್ಬೇಕಿತ್ತು. ಒಬ್ಬ ಮುದ್ಕ ವ್ಯಕ್ತಿ ಏನು ಕದದ ಮುಂದೆ ಮುಸಲ್ಲ ಹಾಕಿ ತಸ್ಬೀಹ್ ಓದ್ಕೊಂಡು ಕುಂತಿದ್ದಾನೆ. ಆ ಹೆಣ್ಣು ಮಗಳು ಹೇಗೆ ಹೊರಗಡೆ ಬರಬೇಕು. ಬಂದಿದ ನಂತರ ಹಜರತ್ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಅಲೈಹಿ ವದರಿ ಹೇಳಿತು, ಏನಂತ? ಆಯ್ ಬಾಬಾ, ಅಲ್ಲಾಹನ ಪ್ರಾರ್ಥನೆ ಮಾಡೋದಕ್ಕೆ ಎಷ್ಟೋ ದೊಡ್ಡವಾದ ಜಾಗ ಇದೆ, ಬೇರೆ ಕಡೆ ಜಾಗ ಇದೆ, ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡು. ನನ್ನ ಮನೇನೆ ಸಿಕ್ಕಿತ್ತು ನಮಾಜ್ ಮಾಡೋದಕ್ಕೆ, ನನ್ನ ಮನೇನೆ ಸಿಕ್ಕಿತ್ತು ತಸ್ಬೀಹ್ ಓದೋದಕ್ಕೆ. ನನ್ನ ಮನೆ ಒಳಗೆ ಬಂದು ನೀನು ಏಕೆ ನನ್ನ ಮನೆ ಸಮೀಪ ಕುಂತು ಏಕೆ ನೀ ತಸ್ಬೀಹ್ ಓದಕ್ ಕುಂತಿದ್ಯಾ, ಏಕೆ ಜಿಕ್ರ ಮಾಡಕ್ ಕುಂತಿದ್ಯಾ? ಹೋಗು, ಬೇರೆ ಕಡೆ ಹೋಗಿ ನೀನು ಜಿಕ್ರ ಮಾಡು. ಏನಾಯ್ತು ತಾಯಿ, ಏಕೆ ನೀ ಆ ರೀತಿ ಹೇಳಕ್ ಕುಂತಿದ್ಯಾ, ಏಕೆ ನೀ ಸಿಟ್ಟು ಹಾಕುಂತಿದ್ಯಾ? ಅಯ್ಯ ಬಾಬಾ, ಇದು ನನ್ನ ದಂಧದ ಸಮಯ, ಇದು ಬಿಸ್ನೆಸ್ಸಿನ ಸಮಯ. ಏನು ನಿನ್ನ ಬಿಸ್ನೆಸ್? ಈ ಕಸ್ಟಮರ್ ಬರುತ್ತಾರೆ, ಈ ಕಸ್ಟಮರ್ ಬರೋದು ಸಮಯ. ಈಗ ನೀ ಇಲ್ಲಿ ಕುಂತಿದ್ರೆ ಯಾರು ಜನರು ಬರಂಗಿಲ್ಲ, ಯಾರು ನನ್ನ ಕಸ್ಟಮರ್ಗಳು ಬರೋದಿಲ್ಲ. ಮತ್ ನಾನು ಏನ್ ಮಾಡ್ಬೇಕು? ಹಜರತ್ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಅಲೈಹಿ ಹೇಳಿದ್ರು, ಇವತ್ತಿನ ಕಸ್ಟಮರ್ ಬೇರೆ ಯಾರೆಲ್ಲ ನಾನೇ ಆಗುತ್ತೇನೆ, ಇವತ್ತಿನ ಮೊದಲೇ ಗ್ರಾಹಕ್ ನಾನೇ ಆಗುತ್ತೇನೆ ನಿಂದು. ಬಾ, ನಾನು ನೀನು ಮನೆ ಒಳಗೆ ಹೋಗೋಣ. ಪ್ರೀತಿಯ ಸಹೋದರರೇ, ಈ ರೀತಿ ಇವತ್ತಿನ ಕಾಲದಲ್ಲಿ ಯಾರಾದರೂ ಒಬ್ರು ಮಾಡಿದ್ರೆ ಇಡೀ ಊರನೇ ಒಕ್ಕಟ್ಟಾಗಿ ಅಲ್ಲಾಹು ಅಕ್ಬರ್ ಏನೇನೇ ತಿಳ್ಕೊಳ್ತಾರೆ. ಪ್ರೀತಿಯ ಸಹೋದರರೇ, ಹಜರತ್ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಅಲೈಹಿ ಇದು ಹೇಗೆ ಮಾತುಕಳಬೇಕಿತ್ತು ಹೇಳಿದ ನಂತರ ಆ ಹೆಣ್ಣು ಮಗಳಿನ ಜೊತೆ ಮನೆ ಒಳಗೆ ಹೋಗಿದ ನಂತರ ಅಲ್ಲಾಹು ಅಕ್ಬರ್, ಈಗ ದುಡ್ಡು ಕೊಟ್ಟು ಏನ್ ಹೇಳ್ತಾರೆ ಪುರುಷ ಹೇಳ್ದಂಗೆ ಆ ಹೆಣ್ಣು ಮಗಳು ಕೇಳಬೇಕು. ಏಕೆಂದ್ರೆ ಪುರುಷ ದುಡ್ಡು ಕೊಡಕ್ ಕುಂತಿದ್ದಾನೆ. ಹೇಗೆ ಮನೆಗೆ ಹೇಗೆ ಹೇಳ್ಬೇಕು, ಎಲ್ಲಾ ಪುರುಷರು ಹೇಳ್ದಂಗೆ ಆ ಹೆಣ್ಣು ಮಗಳು ಕೆಲಸ ಮಾಡಬೇಕು. ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಏನ್ ಹೇಳಿದ್ರು? ಮೊದಲೇ ಗ್ರಾಹಕ್, ಮೊದಲೇ ಕಸ್ಟಮರ್ ನಾನೇ ಆಗುತ್ತೇನೆ, ಆದ್ರೆ ದುಡ್ಡು ನಾನೇ ಕೊಡುತ್ತೇನೆ, ನಾನು ಹೇಳ್ದಂಗೆ ನೀ ಕೆಲಸ ಮಾಡ್ಬೇಕು. ಹಜರತ್ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾ ಅಲೈಹಿ ಮನೆ ಒಳಗೆ ಹೋಗಿದ ನಂತರ ಏನ್ ಹೇಳಿದ್ರು? ಹೋಗು, ಮೊದಲಿಗೆ ವಜು ಮಾಡ್ಕೊಂಬ, ಮೊದಲಿಗೆ ಸ್ವಚ್ಛತೆಯಿಂದ ನೀ ಜಳಕ ಮಾಡ್ಕೊಂಬ, ಆಮೇಲೆ ಒಳ್ಳೆವಾದ ಬಟ್ಟೆ ಹಾಕೊಂಬ. ಪ್ರೀತಿಯ ಸಹೋದರರೇ, ದುಡ್ಡು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಆ ಹೆಣ್ಣು ಮಗಳು ಮನೆಯಲ್ಲಿ ಒಳಗಡೆ ಹೋಗಿದ ನಂತರ ವಜು ಮಾಡ್ಕೊಂಡು ಜಳಕ ಮಾಡ್ಕೊಂಡು ಒಳ್ಳೆವಾದ ಬಟ್ಟೆ ಹಾಕೊಂಡು ಸಮೀಪ ಬಂದಿದ ನಂತರ
ನಂತರ ಮುಸಲ್ಲ ತಗೊಂಡು ಬಾ, ನನ್ನ ಹಿಂದೆ ಮುಸಲ್ಲ ಹಾಕೊಂಡು ನೀ ಕುಂದರು, ನಾನು ಯಾವ ರೀತಿ ನಮಾಜ್ ಮಾಡುತ್ತೇನೆ ಅದೇ ರೀತಿ ನನ್ನ ಜೊತೆ ನೀನು ನಮಾಜ್ ಅನ್ನು ಮಾಡು, ಇದೇ ನಿನ್ನ ಕೆಲಸ ಅಂತ ಬಾಯಿಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ಹೇಳಿದ್ರು. ಪ್ರೀತಿಯ ಸಹೋದರರೇ, ಇಷ್ಟೇ ಮುಗ್ದಿಲ್ಲ, ಅಲ್ಲಾಹು ಅಕ್ಬರ್, ಅಲ್ಲಾಹನ ಹಸ್ತಾಂತರಣ ಕೆಲಸ ಎಂತಹ ಕೆಲಸ ಇತ್ತು. ಅಲ್ಲಾಹು ಅಕ್ಬರ್, ಆ ಹೆಣ್ಣು ಮಗಳಿಗೆ ಹಿಂದೆ ನಿಂದಿರ್ಸ್ಕೊಂಡು ಹೇಗೆ ನಮಾಜ್ ಮಾಡಕ್ ಕುಂತಿದ್ರು, ಕಯಾಮ್ ಆಯ್ತು, ಕಿರಾತ್ ಕುರಾನ್ ಮಜೀದ್ ನ ತಿಲಾವತ್ ಮಾಡಕ್ ಕುಂತಿದ್ದಾರೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲದ್ದಾಲಿನ್ ಈ ಸೂರಾ ಮುಕ್ತಾಯ ಆಯ್ತು. ಮತ್ತು ಬೇರೆ ಸೂರಾ ಹೋದ್ರು, ಓದಿದ ನಂತರ ರುಕೂನಲ್ಲಿ ಹೋದ್ರು. ಹಜರತ್ ಬಾಯಿ ಯಜೀದ್ ಬುಸ್ತಾಮಿ ಅವರು ಯಾವ ರೀತಿ ನಮಾಜ್ ಮಾಡಕ್ ಕುಂತಿದ್ದಾರೆ ಅದೇ ರೀತಿ ಆ ಹೆಣ್ಣು ಮಗಳು ನಮಾಜ್ ಮಾಡಕ್ ಕುಂತಿದ್ರು. ಹಜರತ್ ಬಾಯಿ ಯಜೀದ್ ರುಕೂನಲ್ಲಿ ಹೋದ್ರು, ಅದೇ ರೀತಿ ಆ ಹೆಣ್ಣು ಮಗಳು ರುಕೂನಲ್ಲಿ ಹೋದ್ರು. ಹಜರತ್ ಬಾಯಿ ಯಜೀದ್ ಅವರು ಸಜ್ದಾನಲ್ಲಿ ಹೋಗಿದ ನಂತರ ಅಲ್ಲಾಹು ಅಕ್ಬರ್, ಕಣ್ಣಿನಿಂದ ನೀರು ಬರಕ್ ಕುಂತಿದೆ. ಆ ಹೆಣ್ಣು ಮಗಳು ಸಜ್ದಾನಲ್ಲಿ ಹೋಗಿದ್ದಾಳೆ. ಬಾಯಿ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ ಸಜ್ದಾನಲ್ಲಿ ಹೋಗಿದ್ದಾರೆ. ಹೋಗಿದ ನಂತರ ಏನ್ ದುವಾ ಮಾಡಿದ್ರು, ಯಾ ಅಲ್ಲಾ ಯಾ ಅಲ್ಲಾ, ಇಲ್ಲೇ ತನಕ ತರೋದು ನನ್ನ ಕೆಲಸ ಇತ್ತು, ಇದಕ್ಕಿಂತ ಮ್ಯಾಲೆ ಇದಕ್ಕೆ ಈ ತಾಯಿಯ ಹೆಣ್ಮಗಳಿಂದ ಏನೋ ಹಣೆ ಬರ ಬದಲಾವಣೆ ಮಾಡುದು ನಿನ್ನ ಹಕ್ಕಿದೆಯಾ ಅಲ್ಲ. ಹೇಗೆ ಪ್ರೀತಿಯ ಸಹೋದರರೇ, ಹಜರತ್ ಬಾಯಿ ಯಜೀದರು ಸಜ್ದಾನಲ್ಲಿ ಹೋಗಿ ದುವಾ ಮಾಡ್ಬೇಕಿತ್ತು. ಆ ತಾಯಿ ನೋಡಿದ್ರೆ ಮೊದಲಿಗೆ ವ್ಯಾಭಿಚಾರಿ ಕೆಲಸ ಮಾಡ್ತಿದ್ಲು, ಸಜ್ದಾನಲ್ಲಿ ಹೋಗಿ ಎದ್ದೇಳಿದ ನಂತರ ವ್ಯಾಭಿಚಾರಿ ಇಲ್ಲ, ಅಲ್ಲಾಹನ ಪ್ರೀತಿ ಪಡ್ಕೊಂಡು ಒಲಿಯ ಕಾಮಿಲಾಯ್ತು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಪ್ರೀತಿ ಪಡ್ಕೊಂಡು ಒಲಿಯ ಕಾಮಿಲಾಯ್ತು. ಅಲ್ಲಾಹನ ಸಂತರನ ಈ ಕೆಲಸ ಇತ್ತು. ಅಲ್ಲಾಹನ ಸಂತರು ಕೆಟ್ಟ ಜನರ ಬಳಿಗೆ ಕರ್ಕೊಂಡು ಮಾಡ್ತಿದ್ರು, ಮಸಜಿದ್ಗೆ ಕರ್ಕೊಂಡು ಬರ್ತಿದ್ರು. ಮಸಜಿದ್ಗೆ ಬಂದಿದ ನಂತರ ನಾನೇ ಕರ್ಕೊಂಡು ಬಂದಿದ್ದೇನೆ, ನಾನೇ ಮಾಡಿದ್ದೇನೆ, ನನ್ನ ಮಾತು ಕೇಳಿ ಬಂದಿದ್ದಾರ ಈ ಹೇಳ್ತಿದ್ದಿಲ್ಲ. ಅಲ್ಲಾ, ಮಸಜಿದ್ ತನಕ ಕರ್ಕೊಂಡು ಬರೋದು ನನ್ನ ಕೆಲಸ ಇತ್ತು, ಇದಕ್ಕಿನ ಮೇಲೆ ಜೀವನ ಸುಧಾರಣೆ ಮಾಡೋದು ನಿನ್ನ ಕೆಲಸ ಇದೆ ಅಂತ ಅಲ್ಲಾಹನ ಸಂತರು ದುವಾ ಮಾಡ್ತಿದ್ರು. ಇವ್ರು ಅಲ್ಲಾಹನ ಸಂತರಿದ್ರು. ಪ್ರೀತಿಯ ಸರಿ, ಇಂತ ಕೆಲಸ ಮಾಡೋರು ನಾವಾಗ್ಬೇಕಾಗಿತ್ತು. ನಾವು 5 ವಕ್ತಿನ 4 ವಕ್ತಿನ 1 ವಕ್ತಿನ ನಮಾಜ್ ಮಾಡಿ ಇವತ್ತು ಎಷ್ಟೋ ಜನರಿಗೆ ಬಟ್ಟು ಮಾಡಿ ನಾವು ಹೇಳ್ತೀವಿ, ನೀ ಬೇ ನಮಾಜ್ ಅದಿಯಾ, ನೀ ಪಾಪಿ ಅದಿಯಾ. ಪ್ರೀತಿಯ ಸಹೋದರರೇ, ಹೇಳೋದು ಬಹಳ ಈಸಿ ಇದೆ. ಈ ಹೇಳಕ್ಕಿಂತ ಜಾಸ್ತಿ ನಾವು ಏನ್ ಮಾಡ್ಬೇಕು, ನಮಾಜ್ಗೆ ಬಾ. ನೀ ಎಂತ ದೊಡ್ಡವಾದ ಪಾಪಿ ಆಗ್ಲಿ, ಆದ್ರೆ ನಮಾಜ್ಗೆ ಬಾ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಾಳು ರಹೀಮ್ ಇದ್ದಾನೆ, ಬಾಳು ಕರೀಮ್ ಇದ್ದಾನೆ, ಇಡೀ ಪಾಪ ಕ್ಷಮೆ ಮಾಡುತ್ತಾನೆ. ಒಂದು ಸಾರಿ ತೋಬಾ ಮಾಡೋರು ಮಾಡಿದ್ರೆ ಅಲ್ಲಾಹ್ ಬಾಳಿಗೆ ಬಂದು ಈ ರೀತಿ ನಾವು ಹೇಳೋರಾಗ್ಬೇಕಿತ್ತು. ನಾವ್ ಏನ್ ಹೇಳಕ್ ಕುಂತಿದ್ವಿ, ನೀ ಪಾಪಿ ಅದಿಯಾ, ನೀ ಡಿಜಿಲಿ ಕುಡಿತೀಯಾ, ನೀ ತಪ್ಪೋದ ಕೆಲಸ ಮಾಡ್ತೀಯಾ, ನೀ ಶರಾಯಿ ಕುಡಿತೀಯಾ, ನೀ ಸಿಗರೇಟ್ ಕುಡಿತೀಯಾ, ನೀ ಹೆಣ್ಮಗಳು ಕಳಿಸ್ತೀಯಾ, ಅವ್ರಿಗೆ ನೋಡ್ತೀಯಾ, ಇವ್ರಿಗೆ ನೋಡ್ತೀಯಾ. ಇದು ಹೇಳಿ ಹೇಳಿ ಜನರನ್ನ ಹೃದಯಕ್ಕೆ ನಾವು ನೋವು ಕೊಡಕ್ ಕುಂತಿದ್ವಿ. ಇಂತಹ ಜನರು ಯಾವತ್ತೂ ಮಸಜಿದಿನ ಸಮೀಪ ಬರೋದಿಲ್ಲ. ಪ್ರೀತಿಯ ಸಹೋದರರೇ, ಇಡೀ ಪ್ರಪಂಚಕ್ಕೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸೃಷ್ಟಿ ಮಾಡಿ ಎಂತಹ ದೊಡ್ಡ ದೊಡ್ಡ ಪಾಪಿ ಜನರ ಏನು ಪಾಪಗಳ ಮೇಲೆ ಪರದೆ ಹಾಕ ಕುಂತಿದ್ದಾನೆ ಅಂದರೆ ಮತ್ ನಾವು ಯಾವ ಹುಳೋರಿ. ಪ್ರೀತಿಯ ಸಹೋದರರೇ, ಬೇರೆ ಜನರಿಗೆ ಪಾಪಿ ಅಂತ ಹೇಳೋರು. ಪ್ರೀತಿಯ ಸಹೋದರರೇ, ಎಂತಹ ವ್ಯಕ್ತಿ ಇರ್ಲಿ, ಒಳ್ಳೆವಾದ ಸಂದೇಶ ಕೊಟ್ಟವರಿಗೆ ಒಳ್ಳೆ ದಾರಿ ಕರೆಯೋದು ಪ್ರಯತ್ನ ಮಾಡ್ಬೇಕು. ಒಳ್ಳೆ ದಾರಿ ಕರಿಬೇಕಿದ್ರೆ ಮೊದಲಿಗೆ ನಾವು ಪಾಲನೆ ಮಾಡ್ಬೇಕು, ಮೊದಲಿಗೆ ನಾವು ಆ ದಾರಿ ಮೇಲೆ ಬರಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಈ ರೀತಿ ಕೆಲಸ ಮಾಡ್ತಿದ್ರು. ಬಹಳಷ್ಟು ಅಲ್ಲಾಹನ ಸಂತರು ಏನ್ ಮಾಡ್ತಿದ್ರು, ಬರೀ ನಮಾಜ್ ಪ್ರಾರ್ಥನೆ ಮಾಡಿದ ನಂತರ ಜನರಿಗೆ ಏನ್ ಕೇಳ್ತಿದ್ರು, ಒಳ್ಳೆವಾದ ಸಂದೇಶ ಕೊಡ್ತಿದ್ರು. ಇವತ್ತು ನಮ್ಮ ಮಕ್ಕಳು ಏಕೆ ಕೆಟ್ಟ ದಾರಿಲಿ ಬರಾಕ್ ಕುಂತಿದ್ದಾರೆ, ಇದಕ್ಕೆ ಕೆಟ್ಟ ದಾರಿ ಬರಕ್ ಕುಂತಿದ್ದಾರೆ. ಮಕ್ಕಳು ಸರಿ ದಾರಿ ಒಳಗೆ ಚಿಕ್ಕವರು ಇದ್ದ ನಂತರನೇ ಒಳ್ಳೆವಾದ ದಾರಿ ಬಂದಿಲ್ಲಪ್ಪ ಅಂದ್ರೆ ದೊಡ್ಡವರಾಗಿದ ನಂತರನೇ ಬರೋದಿಲ್ಲ. ಒಂದು ಚಿಕ್ಕವಾದ ಗಿಡ ಇದೆ, ಆ ಗಿಡ ಹೇಗೆ ಬೆಳಿತೈತಿ, ಇಲ್ಲಾಂದ್ರೆ ಹಿಂಗ್ ಹೋಗ್ತೈತಿ, ಇಲ್ಲಾಂದ್ರೆ ಅಡ್ಡ ಪಟ ಹೋಗ್ತೈತಿ, ಇಲ್ಲಾಂದ್ರೆ ಹಿಂಗ್ ಹೋಗ್ತೈತಿ ಇಲ್ಲ ರೀ, ಹೇಳಕ ಬರಂಗಿಲ್ಲ. ಹೆಚ್ಚಾಗಡೆ ಹೋಗ್ತೈತಿ, ಹೇಳಕ ಬರಂಗಿಲ್ಲ ಟಂಗಿಗಳು. ಆದ್ರೆ ನಾವ್ ಏನ್ ಮಾಡ್ತೀವಿ, ಈ ಗಿಡ ಸ್ಟ್ರೇಟ್ ಹೋಗ್ಬೇಕು, ಬಡ್ಡಿ ಸರಿಯಾಗಿ ಹೋಗ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ, ಒಂದ್ ಕಟ್ಕಿ ಪಕ್ಕಕ್ಕೆ ಕಟ್ತೀವಿ. ಹೇಗೆ ಬೆಳಿತಾ ಗಿಡ ಹೋಗ್ತೈತಿ ಅದೇ ರೀತಿ ಒಂದು ಉದ್ದವಾದ ಕಟ್ಕಿ ನಾವು ಕಟ್ಕೊಂಡು ಹೋಗ್ತೀವಿ. ಏಕೆ, ಗಿಡ ಅದೇ ರೀತಿ ಬೆಳಿಬೇಕು. ನಮ್ಗೆ ಇಷ್ಟು ಗೊತ್ತಿದೆ, ಒಂದು ಚಿಕ್ಕವಾದ ಗಿಡಕ್ಕೆ ನಾವು ಹೇಗೆ ಬೆಳೆಸ್ಬೇಕು ಅನ್ನೋದು ಗೊತ್ತಿದೆ. ಒಂದು ಚಿಕ್ಕ ಮಕ್ಕಳಿಗೆ ನಾವು ಹೇಗೆ ಒಳ್ಳೆದಾಗಿ ತರಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಹಜರತ್ ಬಾಬಾ ಫರೀದ್ ಗಂಜ್ ಶಕರ್ ರಹಮತುಲ್ಲಾಹಿ ಅಲೈಹಿ ತಾಯಿಯವರು ಗಂಜ್ ಶಕರ್, ನಾನು ಒಂದು ಸಾರಿ ಹೇಳಿದೆ, ಇನ್ನೊಮ್ಮೆ ನಾನು ಅವಕಾಶ ಬಿದ್ದರೆ ಹೇಳ್ತೇನೆ, ಇದು ವಾಕ್ಯ ಹೇಳಿ ಮುಕ್ತಾಯ ಮಾಡುತ್ತೇನೆ. ಹಜರತ್ ಬಾಬಾ ಫರೀದ್ ರಹಮತುಲ್ಲಾಹಿ ಅಲೈಹಿ ಗಂಜ್ ಶಕರ್ ಅಂತ ಅವ್ರಿಗೆ ಕರೀತಿದ್ರು. ಅವ್ರದ್ದು ಹೆಸರು ಬಾಬಾ ಫರೀದ್ ಅಷ್ಟೇ. ಗಂಜ್ ಶಕರ್ ಅವರು, ಶಕರ್ ಅಂದ್ರೆ ಏನು, ಚೀನಿ ಜಿಸ್ಸೆ ಬೋಲ ಸಕ್ರಿ, ಶಕರ್ ಅಂದ್ರೆ ಸಕ್ರೆ ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು, ಅತಿ ಜಾಸ್ತಿ ತಿಂತಿದ್ರು. ಅದು ತಿನ್ನೋದು ಇಚ್ಛೆ ಪ್ರೀತಿ ಎಲ್ಲಿಂದ ಬಂದಿದೆ, ಅವರು ಸ್ವಂತನಿಂದ ರೂಢಿ ಮಾಡ್ಕೊಂಡಿಲ್ಲ, ತಾಯಿನಿಂದ ಬಂದಿತ್ತು. ತಾಯಿಯವರು ಕಲ್ಸಿದ್ರು. ಏನಂತ ಕಲ್ಸಿದ್ರು, ಐ ನನ್ನ ಮಗನೇ ನಮಾಜ್ ಮಾಡು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ಗೆ ಸಕ್ರಿ ಕೊಡ್ತಾನೆ ತಿನ್ನಿಸೋದಕ್ಕೆ, ನಿನ್ಗೆ ತಿನ್ನೋ